ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಭೀಮ್ನ ಅಮಾವಾಸ್ಯೆ ವ್ರತನ ಹೇಗೆ ಆಚರಣೆ ಮಾಡಿದ್ವಿ ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ಭೀಮ್ನ ಅಮಾವಾಸ್ಯೆ ವ್ರತನೇ ಇದೆ, ಹಾಗಾಗಿ ವ್ರತಾಚರಣೆಗೆ ನಾನಿವತ್ತು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಭೀಮ್ನ ಅಮಾವಾಸ್ಯೆಗೆ ಭೀಮೇಶ್ವರ ಅಂದರೆ ಜ್ಯೋತಿರ್ಭೀಮೇಶ್ವರಂಗೆ ಕಡುಬು ಅಂದರೆ ತುಂಬ ಇಷ್ಟ. ನಾನು ಇಲ್ಲಿ ಕಡುಬಿನ ಬದಲು ಇವತ್ತು ಕರ್ಗಡ್ಬನ್ನು ಮಾಡ್ತಾ ಇದ್ದೀನಿ. ಪಾಪುನ ನೋಡಿಕೊಂಡು ಯಾವುದೇ ಕೆಲಸ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ ಇವತ್ತು ನನಗೆ. ನಮ್ಮನೆಯವರೇನೋ ಹೆಲ್ಪ್ ಮಾಡಿದ್ರು ಪಾಪುನ ನೋಡಿಕೊಂಡು. ದೇವ್ರ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಅವರೇ ಸಹನೆಯಿಂದ ಪಾಪುನ ನೋಡ್ಕೋತಾ ಇದ್ರು. ಆದರೆ ಪಾಪು ಮಾತ್ರ ಅಮ್ಮ ಅಮ್ಮ ಅಂತ ನನ್ನ ಜೊತೆ ಕೂಡ ಅವಾಗಿವಾಗ ಅಂತ ಒಂದೊಂದ್ಸಲ ಬಂದು ಹೋಗಿ ಮಾಡ್ತಾ ಇದ್ದ. ಯಾಕಂದರೆ ನನ್ನ ಪಾಪುಗೆ ಇದು ನಿದ್ದೆ ಟೈಮ್. ನನ್ನ ಮಗನಿಗೆ ನಿದ್ದೆ ಬರ್ತಾ ಇದೆ, ಆದರೆ ನಿದ್ದೆ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡಿಕೊಂಡು ಅಳೋದು ಮಾಡ್ತಾ ಇದ್ದ. ನಮ್ಮನೆಯವರೇನೆ ಪಾಪುನ ಮಲಗ್ಸಕ್ಕೆ ಕರ್ಕೊಂಡೋದ್ರು. ನಾನು ಈ ಕಡೆ ಇವತ್ತು ಕರ್ಗಡ್ಬು ಹಾಗೇನೆ ಪಾಪು ಕೈನಲ್ಲಿ ಭಂಡಾರ ಹೊಡ್ಸೋ ಶಾಸ್ತ್ರ ಇದೆ, ಹಾಗಾಗಿ ಭಂಡಾರ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಭಂಡಾರ ಅಂದರೆ ಏನೂ ಅಲ್ಲ, ಹಸಿ ಕಡುಬು ಅಂತ ಹೇಳ್ಬೋದು. ಹಸಿ ಮೈದಾ ಹಿಟ್ಟಲ್ಲಿ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಡು ಅದರೊಳಗೆ ಹೂರ್ಣನ ಇಟ್ಟು ಅದರೊಳಗೆ ₹1 ಅಥವಾ ₹5 ದಕ್ಷಿಣೆನ ಇಟ್ಟು ಮತ್ತೆ ಇನ್ನೊಂದು ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಡಿರೋ ಹಿಟ್ಟಲ್ಲಿ ಮುಚ್ಚೋದು. ಈ ರೀತಿ 2 ಭಂಡಾರಗಳನ್ನ ಮಾಡಿ ಅದನ್ನು ಜ್ಯೋತಿರ್ಭೀಮೇಶ್ವರಂಗೆ ಪೂಜೆ ಮಾಡಿ ಆ ಪ್ರಸಾದನ ಹೊಸಲು ಪೂಜೆ ಮಾಡುವಾಗ ಹೊಸಲಲ್ಲಿ ಬಲಗಡೆ ಎಡಗಡೆ ಬದಿಗೆ ಇಟ್ಬಿಟ್ಟು ಗಂಡು ಮಕ್ಕಳು ಕೈನಲ್ಲಿ ಭಂಡಾರ ಹೊಡ್ಸೋದೆ ಭೀಮ್ನ ಅಮಾವಾಸ್ಯೆನಲ್ಲಿರೋ ಸ್ಪೆಷಲ್ ಪ್ರತೀತಿ ಅಂತ ಹೇಳ್ಬೋದು. ಹಾಗಾಗಿ ಭಂಡಾರ ಹಾಗೆ ಕರ್ಗಡ್ಬು ಎಲ್ಲ ರೆಡಿ ಮಾಡಿ ಜ್ಯೋತಿರ್ಭೀಮೇಶ್ವರನ ಸ್ಥಾಪನೆ ಮಾಡ್ತಾ ಇದ್ದೀನಿ. ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಒಂದು ಪೀಠ ಇರಬೇಕು, ಹಾಗಾಗಿ ಒಂದು ಮಣೆ ಇಟ್ಟು ಅದ್ರ ಮೇಲೆ ಒಂದು ರೊಕ್ಕೆ ಪೀಸ್ ಹಾಸಿ ಅದ್ರ ಮೇಲೆ ಒಂದು ತಟ್ಟೆನಲ್ಲಿ ಅಕ್ಕಿ ಹರಡ್ಬಿಟ್ಟು ಅದ್ರ ಮೇಲೆ 2 ದೀಪ ಕಂಬಗಳನ್ನ ಅಂದರೆ ಒಂದು ಜೊತೆ ದೀಪದ ಕಂಬನ ಇಟ್ಟು ಅದಕ್ಕೆ 3 ಎಳೆ ದಾರದಲ್ಲಿ 9 ಎಳೆನ ಜೋಡಿಸ್ಕೊಂಡು ಅದರಲ್ಲಿ ಅರ್ಶಿನದ ಕೊನೆನ ಅಂದರೆ ಅರ್ಶಿನದ ಕೊಂಬನ್ನ 3 ಗಂಟೆ ಹಾಕಿ ಅದನ್ನು 2 ದೀಪದ ಕಂಬಗಳಿಗೆ ಜೋಡಿಸಿ ಕಟ್ಟಿದ್ರೆ ಅದೇ ನಮ್ಮ ಜ್ಯೋತಿರ್ಭೀಮೇಶ್ವರ. ಅದರ ಜೊತೆಗೆ ನಮ್ಮನೆಯಲ್ಲಿ ಪಾಲಿಸ್ಕೊಂಬಂದಿರೋಂಥ ನಾನು ವಿಳೆದೆಲೆ ಕಲಶನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟ ಆದರೆ ಮುಗಿಯೋದಿಲ್ಲ, ಕೈಗೆ ದೋರಗ್ರಂಥಿ ಅಂತ ಕಟ್ತಾರೆ, ಅದನ್ನು ಕೂಡ ರೆಡಿ ಮಾಡಿ ದೇವ್ರ ಪೂಜೆಗೆ ಇಡಬೇಕು. ಒಂಟಿಯಾಗಿ ದೋರಗ್ರಂಥಿನ ಮಾಡಬಾರ್ದು, ಹಾಗಾಗಿ 2 ಗ್ರಂಥಿಗಳನ್ನ ಕಟ್ಟಿ ರೆಡಿ ಮಾಡಿ ಇಟ್ಟೆ. ನಮ್ಮನೆಯವರು ಅಷ್ಟರಲ್ಲಿ ಪಾಪುನ ಮಲಗಿಸಿದ್ರು. ನಮ್ಮ ಮನೆಯಲ್ಲಿ ನಾವು ಪಾಲಿಸ್ಕೊಂಡಿರೋ ಪ್ರತಿಯೊಂದು ವ್ರತನೂ ಕೂಡ ನಮ್ಮನೆಯವರೇ ಮಾಡಿಸೋದು. ಹಾಗಾಗಿ ಅವರು ರೆಡಿಯಾಗಿ ಬರೋದ್ರೊಳಗೆ ಮಿಕ್ಕ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕಿತ್ತು. ಹಣ್ಣು ಕಾಯಿ ಫಲಪಂಚಾಮೃತ ಹೀಗೆ ಪ್ರತಿಯೊಂದನ್ನು ಇಟ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡಿದ ಕರ್ಗಡ್ಬನ್ನು ಕೂಡ ಇಟ್ಕೊಂಡೆ. ಕರ್ಗಡ್ಬು ಇಲ್ಲಿ ಗಣಪತಿ ನೈವೇದ್ಯಕ್ಕೆ ಮೊದಲನೇದಾಗಿ 2 ಬೇಕಾಗುತ್ತೆ. ಅದಾದಮೇಲೆ ಜ್ಯೋತಿರ್ಭೀಮೇಶ್ವರಂಗೂ ಕೂಡ ಕರ್ಗಡ್ಬನ್ನೇ ನೈವೇದ್ಯಕ್ಕೆ ರೆಡಿ ಮಾಡಿದ್ದೆ. ಅದ್ರ ಜೊತೆಯಲ್ಲಿ ನಾವು ನಿನ್ನೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ರಿಂದ ಆ ಸ್ವಾಮಿಗೂ ಕೂಡ ನೈವೇದ್ಯಕ್ಕೆ ಇಡಲೇಬೇಕು. ಹಾಗಾಗಿ ಸತ್ಯನಾರಾಯಣ ಸ್ವಾಮಿಗೂ ಕೂಡ 2 ಕರ್ಗಡ್ಬು ಅಂತ ಸದ್ಯಕ್ಕೆ ನೈವೇದ್ಯಕ್ಕಾಗುವಷ್ಟು ಕರ್ಗಡ್ಬನ್ನ ಮಾತ್ರ ರೆಡಿ ಮಾಡಿಕೊಂಡು ದೇವರಿಗೆ ದೀಪ ಹಚ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮನೆಯವರು ಕೂಡ ಬಂದರು. ಪಾಪು ಮಲಗಿಬಿಟ್ಟಿದ್ದ. ನಾವು ಈ ಕಡೆ ಪೂಜೆ ಶುರು ಮಾಡಿದ್ವಿ. ನಮ್ಮನೆಯವರು ವ್ರತನ ಕ್ರಮಬದ್ಧವಾಗಿ ಹೀಗೆ ಮಾಡಬೇಕು ಅಂತ ಹೇಳ್ತಾ ಹೋದರು. ನಾನು ಅವ್ರು ಹೇಳಿದ್ದನ್ನೇ ಪಾಲಿಸ್ಕೊಂಡು ವ್ರತನ ಅನುಸರಿಸ್ತಾ ಹೋದೆ. ಪೂಜೆ ಕೂಡ ತುಂಬ ಕ್ರಮಬದ್ಧವಾಗಿ ಅಚ್ಚುಕಟ್ಟಾಗಿ ಆಯಿತು. ಆದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ವ್ರತ ಕೂಡ ಮಾಡಬೇಕಿತ್ತು. ಬೆಳಗಿನ ಜಾವ ಜ್ಯೋತಿರ್ಭೀಮೇಶ್ವರನ ವ್ರತ ಮಾಡಿ ಸಂಜೆಗೆ ಸಾಯಿಬಾಬಾ ವ್ರತ ಮಾಡೋಣ ಅಂತ ಪೆಂಡಿಂಗ್ನಲ್ಲಿ ಇಟ್ಕೊಂಡಿದ್ದೀನಿ. ನಾನು ಆದಷ್ಟು ಪ್ರಯತ್ನ ಪಟ್ಟೆ ಬೆಳಗ್ಗೆನೇ ಹೇಗಾದ್ರು ಮಾಡಿ ಸಾಯಿಬಾಬಾ ವ್ರತ ಮಾಡೋಣ ಅಂತ. ಆದರೆ ಪಾಪು ನೋಡಿಕೊಂಡು ಮನೆ ಕೆಲಸ ತಿಂಡಿ ಅಂತ ಆಗಲಿಲ್ಲ. ಜ್ಯೋತಿರ್ಭೀಮೇಶ್ವರ ವ್ರತನ ಪೂರ್ತಿ ಮಾಡಿ ಸಾಯಿಬಾಬಾ ವ್ರತ ಮಾಡೋಣ ಅಂದ್ಕೊಂಡೆ, ಆದರೆ ಪಾಪು ಅಷ್ಟರಲ್ಲಿ ಎದ್ಬಿಟ್ಟಿದ್ದ. ಪೂಜೆ ಆಯಿತು. ಮಹಾಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಪಾಪು ಕೂಡ ಎದ್ದು ಬಂದ. ಹಾಗಾಗಿ ಮನೆಯವರೆಲ್ಲ ಒಟ್ಟಿಗೆ ಆರತಿ ತಗೊಂಡು ಸಂಕಲ್ಪದ ಪ್ರಕಾರ ಪೂಜೆ ನೆರವೇರಿಸಿದ್ವಿ. ಇದಾದಮೇಲೆ ನಾನು ಆವಾಗಲೇ ದೇವ್ರ ಮುಂದೆ ಪೂಜೆಗೆ ಅಂದ್ಬಿಟ್ಟು ದೋರಗ್ರಂಥಿ ಅಂತ 2 ದಾರಾನ ಇಟ್ಟಿದ್ನಲ್ಲ, ಅದನ್ನು ನಮ್ಮನೆಯವ್ರ ಕೈಲಿ ಒಂದನ್ನು ಕೊಟ್ಟು ನೈವೇದ್ಯದ ತಟ್ಟೆನ ಇಡಿಸ್ಕೊಂಡು ಕೈಗೆ ದಾರ ಕಟ್ಟಿಸ್ಕೊಳ್ಳೋದು ನಮ್ಮನೆ ಪ್ರತೀತಿ. ಈ ರೀತಿಯಾಗಿ ವ್ರತ ಮಾಡಿಬಿಟ್ಟು ನಮ್ಮನೆಯವ್ರ ಕೈಲಿ ಅಂದರೆ ಗಂಡನ ಕೈನಲ್ಲಿ ದೋರಗ್ರಂಥಿನ ಕಟ್ಟಿಸ್ಕೊಂಡು ಅವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಜ್ಯೋತಿರ್ಭೀಮೇಶ್ವರ ವ್ರತ ಪೂರ್ತಿಯಾಗತ್ತೆ. ಆದರೆ ನನ್ನ ಕೆಲಸ ಇಲ್ಲಿಗೆ ಮುಗಿಲಿಲ್ಲ. ಇದಾದಮೇಲೆ ನೆನ್ನೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ವಲ್ಲ, ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಧೂಪ ದೀಪ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ಪ್ರಸಾದ ಕೊಟ್ಟು ನಾನು ಕೂಡ ಪ್ರಸಾದ ತಗೊಂಡು ಈಗ ಫೈನಲ್ ಆಗಿ
ಹೊಸಲು ಪೂಜೆಗೆ ಅಂತ ಹೋಗ್ತಾ ಇದ್ದೀವಿ. ನನ್ನ ಪಾಪು ಅವಾಗಿನ್ನ ಎದ್ದಿದ್ದ, ನಿದ್ದೆ ಕೂಡ ಆಗಿರಲಿಲ್ಲ, ತುಂಬ ಹಠ ಮಾಡ್ತಿದ್ದ, ತುಂಬ ಅಳ್ತಿದ್ದ. ಅವನೇ ಭಂಡಾರ ಹೊಡಿಬೇಕು ಆದರೆ ತುಂಬ ಹಠ ಮಾಡಿ ಅಳ್ತಾ ಇದ್ದ. ಹೇಗೋ ಧೈರ್ಯ ಮಾಡಿ ನಾವು ಕರ್ಕೊಂಡು ಹೋದ್ವಿ. ಹೊಸಲು ಪೂಜೆ ನಾನೇ ಮಾಡಿದೆ. ಅವನು ನಿಂತ್ಕೊಂಡು ನೋಡ್ತಾ ಇದ್ದ. ಅದಾದಮೇಲೆ ಅವನು ನಾನೇ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಅರ್ಶಿನ ಕುಂಕುಮದ ಬಟ್ಲು ಎತ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಆದರೆ ಅರ್ಶಿನ ಕುಂಕುಮದ ಬಟ್ಲು ಅವನ ಕೈಲಿದ್ದಾಗ ನನಗೆ ಭಯನೇ ಜಾಸ್ತಿ. ಹೇಗೋ ಅವನ್ನ ಯಾಮಾರಿಸ್ಬಿಟ್ಟು ಅರ್ಶಿನ ಕುಂಕುಮದ ತಟ್ಟೆನ ನಮ್ಮನೆಯವ್ರ ಕೈಲಿ ಕೊಟ್ಟು ಎತ್ತಿಡಿಸ್ದೆ. ಅವನಿಗೆ ಭಂಡಾರ ಹೊಡೆಯೋಕ್ಕೂ ಕೂಡ ಈಗ ಇಷ್ಟ ಆಗದಿರೋ ಕೋಪ ಬರ್ತಾ ಇತ್ತು. ಬಲವಂತದ ನಾನೇ ಅವನ ಕೈ ಹಿಡ್ಕೊಂಡು ನಿಧಾನಕ್ಕೆ ಭಂಡಾರ ಹೊಡಿಸ್ದೆ. ಆಮೇಲೆ ಅವ್ನು ಸಮಾಧಾನ ಕೂಡ ಆದ. ಈಗ ಮತ್ತೆ ಹೊಸದೇನೋ ಅವ್ನ ಕಣ್ಣಿಗೆ ಕಾಣಿಸ್ತು. ಆಮೇಲೆ ಎಲ್ಲರೂ ಭಂಡಾರದ ಪ್ರಸಾದ ಕೂಡ ತೊಗೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.